ಹಾಯ್ ಫ್ರೆಂಡ್ಸ್, ನಾನೀಗ ಒಂದು ಸ್ಟ್ಯಾಂಡ್ ತರಿಸಿದ್ದೀನಿ. ಅದ್ರ ಕೂಡ ಒಂದು ರಿಂಗ್ ಲೈಟ್ ಇದೆ, ಆಮ್ಯಾಗ ಮೊಬೈಲ್ ಹೋಲ್ಡರ್ ಕೂಡ ಅದು ಬಂದಿದೆ. ಅದು ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನೀವು ಹೊಸದಾಗಿ ಯೂಟ್ಯೂಬ್ ಮಾಡಬೇಕಂತಂದರೆ ಒಂದು ಸ್ಟ್ಯಾಂಡ್ ಬೇಕಾಗುತ್ತೆ. ಯಾಕಂದರೆ ವಿಡಿಯೋ ಮಾಡುವಾಗ ಶೇಕ್ ಆಗಬಾರ್ದಲ್ಲ, ಅದ್ರ ಸಂಬಂಧ ಒಂದು ಸ್ಟ್ಯಾಂಡ್ ಇತ್ತಪ್ಪ ಅಂದರೆ ಉತ್ತಮ. ಅದಕ್ಕೆ ನೀವು ಒಂದು ರಿಂಗ್ ಲೈಟ್ ಇತ್ತಪ್ಪ ಅಂತಂದರೆ ಬೆಳಕು ಜಾಸ್ತಿ ಬೇಕಾಗುತ್ತೆ ವಿಡಿಯೋ ಮಾಡಲಿಕ್ಕೆ. ಆ ರಿಂಗ್ ಲೈಟ್ ಕೂಡ ಸಾಲದು, ಬೇರೆ ಸೈಡ್ ಅಥವಾ ನೀವು ಮೇಲೆ ಲೈಟ್ಸನ್ನು ಯೂಸ್ ಮಾಡ್ಕೋಬೋದು. ಮಾಡಿಕೊಂಡ್ರೆ ಎಷ್ಟು ಲೈಟ್ಸ್ ಜಾಸ್ತಿ ಇರುತ್ತೆ ಅಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ ವಿಡಿಯೋದ್ದು. ಆಮ್ಯಾಗ ನೀವು ವಿಡಿಯೋ ಮಾಡಬೇಕಾದ್ರೆ ಯಾವಾಗಲೂ ಲ್ಯಾಂಡ್ಸ್ಕೇಪ್ ಆಗಿ ವಿಡಿಯೋ ಮಾಡಿ. ನೀವು 1 ನಿಮಿಷ ಒಳಗಿತ್ತಪ್ಪ ಅಂದರೆ ನೀವು ಪೋರ್ಟ್ರೇಟ್ ಮಾಡ್ಬೋದು, ಅಂದರೆ ಶಾರ್ಟ್ ವಿಡಿಯೋ ಮಾಡ್ಬೋದು. ನೀವು ಲ್ಯಾಂಡ್ಸ್ಕೇಪ್ ಮಾಡೋದ್ರಿಂದ ವಿಡಿಯೋಗಳು ಚೆನ್ನಾಗಿ ಬರ್ತೈತಿ. ಆಮ್ಯಾಗ ಅದು ನಿಮ್ಗೆ ವ್ಯೂಸ್ ಆಗ್ತಾವೆ. ಆಮ್ಯಾಗ ಮೋನೆಟೈಸೇಷನ್ ಆನ್ ಆತಪ್ಪ ಅಂದರೆ ಅಡ್ವರ್ಟೈಸು ಬರ್ತಾವೆ. ಮತ್ತು ನಿಮ್ಗೆ ಯಾರು ಕಾಮೆಂಟ್ ಮಾಡಿ ತಿಳಿಸಿರ್ತಾರ ಅದು ಅವ್ರಿಗೆ ನೀವು ಸರಿಯಾಗಿ ಉತ್ತರ ಕೊಡಿ. ಮತ್ತು ನೀವು ಯೂಟ್ಯೂಬ್ ಮಾಡುವಾಗ ಅದರಲ್ಲಿ ನಿಮ್ಮದು ಎಫರ್ಟ್ ಆಗಿರಬೇಕು. ಮತ್ತು ಯೂಟ್ಯೂಬ್ ಮಾಡುವಾಗ ನೀವು ಎಕ್ಸ್ಪ್ರೆಷನ್ಸ್ ಚೆನ್ನಾಗಿರಬೇಕು. ಮತ್ತು ನಿಮ್ಮ ಮಾತುಗಳನ್ನು ಅಂದರೆ ಮಾತಾಡೋದು ಒಂದು ಚೆನ್ನಾಗಿ ಕಲೆಯಾಗಿ ನೀವು ಪರಿವರ್ತಿಸ್ಕೋಬೇಕು. ಅದಕ್ಕಂದರೆ ಮಾತು ಎಷ್ಟು ಚಂದ ನಾವು ಮಾತಾಡ್ತೀವಿ ಅಲ್ಲ ಯೂಟ್ಯೂಬ್ ಮಾಡುವಾಗ, ನಿಮಗೆ ಅದು ಕೂಡ ಭಾಳ ಇಂಪಾರ್ಟೆಂಟು. ಮತ್ತು ಯೂಟ್ಯೂಬ್ ಈಗ ನೋಡಿ ಫ್ರೆಂಡ್ಸ್, ನಾನು ಇದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ಕೊಟ್ಟಿದ್ದಾರೆ, ಅದನ್ನೆಲ್ಲ ಇಲ್ಲಿ ಬಿಚ್ಚಿ ತೋರಿಸ್ತಾ ಇದ್ದೆ ನಿಮ್ಗೆ. ಹಾಗೆ ಅದರ ಬಗ್ಗೆ ಯೂಟ್ಯೂಬ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮುಂದಿನ ವಿಡಿಯೋನು ನಾನು ನಿಮಗೆ ಯೂಟ್ಯೂಬ್ ಬಗ್ಗೆ ಹೇಗೆ ವಿಡಿಯೋ ಬಿಡಬೇಕು ಅನ್ನೋದನ್ನು ಹೇಳಿಕೊಡ್ತೀನಿ. ಮತ್ತು ಸೆಟ್ಟಿಂಗ್ಸ್ ಭಾಳ ಇಂಪಾರ್ಟೆಂಟ್, ಆ ಸೆಟ್ಟಿಂಗ್ಸ್ ಬಗ್ಗೆ ಕೂಡ ಹೇಳಿಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಇದು ಸ್ಟ್ಯಾಂಡಾಗಿ ನೋಡ್ತಾ ಇದ್ದೀರಿ. ಇದನ್ನೆಲ್ಲ ಯಾವ ಥರ ರಿಂಗ್ ಲೈಟ್ ಹಾಕಿ ಶೂಟ್ ಮಾಡ್ಬೋದು ಅಂತ ನೋಡಿ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.